ಹಾಯ್ ಫ್ರೆಂಡ್ಸ್, ಎಲ್ಲರೂ ಇವತ್ತು ಭೀಮ್ ಅಮಾವಾಸ್ಯೆ ಅಂತ ಹೆಂಡತಿಗಳೆಲ್ಲ ತಮ್ಮ ಗಂಡಂದ್ರಿಗೆ ಪೂಜೆ ಮಾಡ್ತಾರೆ, ಪಾದ ಪೂಜೆ ಮಾಡ್ತಾರೆ. ಅದು ಯಾಕೆ, ಏನು ಅದರ ವೈಶಿಷ್ಟ್ಯತೆ ಏನು ಅಂತ ಇವತ್ತು ನಾನು ಹೇಳ್ತೀನಿ. ಹೌದು, ಸತ್ತ ಪತಿಗೆ ಮರುಜೀವ ನೀಡಿದ ಭೀಮನ ಅಮಾವಾಸ್ಯೆ ವ್ರತ ಇವತ್ತು. ಅದು ಬಂದು ಆಷಾಢ ಮಾಸದಲ್ಲಿ ಕೊನೆ ದಿನವನ್ನು ಅಮಾವಾಸ್ಯೆ ಎಂದು ಆಚರಣೆ ಮಾಡುತ್ತೇವೆ. ಜ್ಯೋತಿ ಭೀಮೇಶ್ವರ ವ್ರತವನ್ನು ಸಾಂಪ್ರದಾಯಿಕವಾಗಿ ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಹೌದು, ಆಗ ಸ್ಕಂದ ಪುರಾಣದ ಪ್ರಕಾರ ದಕ್ಷಿಣೆಗೆ ಆಸೆ ಬಿದ್ದು ಬ್ರಾಹ್ಮಣ ದಂಪತಿಗಳು ಸಾವಿನ ಅಂಚಿನಲ್ಲಿದ್ದ ರಾಜಕುಮಾರನಿಗೆ ತಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತಾರೆ. ಮದುವೆ ಆದ ಕೆಲವೇ ಕ್ಷಣಗಳಲ್ಲಿ ಆ ರಾಜಕುಮಾರ ಸತ್ತೋಗ್ತಾನೆ. ಅಂದಿನ ಸಂಪ್ರದಾಯ ಪ್ರಕಾರ ಅವಳನ್ನು ಸತ್ತ ಪತಿಯೊಂದಿಗೆ ನದಿ ತೀರದಲ್ಲಿ ಬಿಡುತ್ತಾರೆ. ನದಿ ತೀರದಲ್ಲೂ ಬಿಟ್ಟರೂ ಆ ಹುಡುಗಿ ಧೃತಿಗೆಡದ ಅವತ್ತು ಆಷಾಢ ಅಮಾವಾಸ್ಯೆ ಆಗಿದ್ದರಿಂದ ನದಿ ತೀರ ಅಂದರೆ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಆ ಹುಡುಗಿಯ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿಯರು ಪ್ರತ್ಯಕ್ಷವಾಗಿ ಆ ಹುಡುಗಿ ಮಾಡಿದ ನೈವೇದ್ಯಕ್ಕೆ ಇಟ್ಟಿದ್ದ ಮಣ್ಣಿನ ಉಂಡೆಗಳನ್ನು ಹೊಡೆದು ವರ ನೀಡುತ್ತಾರೆ. ಆಕೆಯ ಪ್ರಾರ್ಥನೆಯಂತೆ ಆ ಹುಡುಗಿಯ ಗಂಡನನ್ನು ಬದುಕಿಸುತ್ತಾರೆ. ಹೀಗಾಗಿ ಇದಕ್ಕೆ ಪತಿ ಸಂಜೀವಿನಿ ವ್ರತ ಎಂದು, ಅಂದರೆ ಭೀಮನ ಅಮಾವಾಸ್ಯೆ ಎಂದು ಹೆಸರು ಬಂತು. ಥ್ಯಾಂಕ್ ಯು.